ರೂಮ್ ಈ ಲಿವಿಂಗ್ ಓಕೆ ಪೂಜಾ ಯೂನಿಟ್ ಇದು ಇಂಡಿವಿಜುವಲ್ ಪೂಜಾ ಯೂನಿಟ್ ಇದು ಇಂಡಿವಿಜುವಲ್ ಏನು ಸಿವಿಲ್ ಅಲ್ಲಿ ಏನಿಲ್ಲ ಸರ್ ಇದು ದಿಸ್ ಇಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಪ್ಲೈವುಡ್ ನೀವೇ ಮಾಡಿರೋದು ನಾವೇ ಮಾಡಿರೋದು ಸರ್ ನಿಮಗೆ ಇದ್ರದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಮೋಸ್ಟ್ ಪ್ರಾಬ್ಲಿ ನೀವು ಇದನ್ನ ಟೀಕ್ ಅಂತ ಅನ್ಕೊಬಹುದು ಓಕೆ ಟೀಕ್ ಅಲ್ಲ ಸರ್ ಇದು ಪ್ಲೈವುಡ್ ಅಲ್ಲಿ ಮಾಡಿರುವಂತ ಪೂಜಾ ಯೂನಿಟ್ ಕಂಪ್ಲೀಟ್ ಪ್ಲೈವುಡ್ ಅಲ್ಲಿ ಮಾಡಿರೋದು ಇದು ಹೌದು ಸರ್ ಕಂಪ್ಲೀಟ್ ಪ್ಲೈವುಡ್ ಅಲ್ಲಿ ಮಾಡಿರೋದು Okay. ವಿತ್ ವಿನಿಯರ್ ಟೆಕ್ಸ್ಚರ್ ವಿನಿಯರ್ ಅಲ್ಲಿ ಮಾಡ್ಕೊಂಡಿರೋದು ಇದು ಆಲ್ಮೋಸ್ಟ್ ನಿಮಗೆ 6x6.5 ಇದೆ ಸರ್ ಇದು 6x6.5 6x6.5 ಇದೆ ಹ್ಯೂಜ್ ಆಗಿದೆ ಅಲ್ಲ ಸರ್ ಇದು ಹ್ಯೂಜ್ ಆಗಿದೆ ಸರ್ ಈ ಜಾಗ ಪ್ರಿಫರಬಲಿ ಅಲ್ಲಿ ಪೂಜಾ ಯೂನಿಟ್ಗೆ ಅಂತಾನೆ ಮಾಡಿಸ್ಕೊಂಡಿದ್ದೀವಿ Okay, ಸರ್ ಇಲ್ಲಿ ಒಂದು ಸ್ಟೆಪ್ ಅಪ್ ತರ ಬರುತ್ತಲ್ಲ ವಾಸ್ತು ಪ್ರಕಾರ ಒಂದು ಸ್ಟೆಪ್ ಹೈಟ್ ಇರ್ಲಿ ಅಂತ ಇದು ಇದೊಂದು ಮಾತ್ರ ಟೀಕಲ್ ತಗೊಂಡಿದ್ದೀವಿ ಸಾಲಿಡ್ ವುಡ್ ಸಾಲಿಡ್ ವುಡ್ ಇದೊಂದು ಬಿಟ್ರೆ ಮತ್ತೆಲ್ಲದೂ ಇದೆಲ್ಲನೂ ಪ್ಲೈವುಡ್ ಅಲ್ಲೇ ಮಾಡಿ ಪ್ಲೈವುಡ್ ಅಲ್ಲೇ ಮಾಡಿದ್ದೀರಾ ಇದಕ್ಕೆ ಇದು ಮಾಡಿದ್ದೀರಾ ಮೇಲ್ಗಡೆ ಗೋಪುರನ ಹೌದು ಸರ್ ಗೋಪುರನೂ ಮಾಡಿದ್ದೀವಿ ಹಾ ನೋಡಿ ವೀಕ್ಷಕರೇ ಓಕೆ ವೆರಿ ಮತ್ತೆ ಇದಕ್ಕೆಲ್ಲ ನಿಮಗೆ ಗ್ಲಾಸ್ ಜೊತೆ ನಿಮಗೆ ಅದಕ್ಕೆ ಸೆಟ್ ಆಗುವಂಥ ಹ್ಯಾಂಡಲ್ಸು ಅದಕ್ಕೆ ಮ್ಯಾಚ್ ಆಗುವಂಥ ಹ್ಯಾಂಡಲ್ಸ್ ಆಗಿರ್ಬೋದು ಮತ್ತೆ ಒಳಗಡೆನೂ ಅಷ್ಟೇ ಸರ್ ನೀವು ಒಳಗಡೆ ನೋಡ್ಬೋದು ಲೈಟ್ ಹಾಕ್ಬಿಡಿ ಸರ್ ಒಳಗಡೆ ಓಕೆ ವೆರಿ ನೈಸ್ 3 ಸ್ಟೆಪ್ ಅಪ್ ತಗೊಂಡಿದ್ದೀವಿ ಸರ್ ಅಲ್ಲೇನು ಸ್ಟೋರೇಜ್ ತರ ಏನು ತಗೊಂಡಿಲ್ಲ ಎಲ್ಲ ಮಾರ್ಬಲ್ ಅಲ್ಲೇ ಮಾಡಿರುವಂಥದ್ದು ನಿಮಗೆ ಬ್ಯಾಕ್ ಅಲ್ಲಿ ಒಂದು ಆಕ್ರಿಲಿಕ್ ಶೀಟ್ ಹಾಕೊಂಡಿದ್ದೀವಿ ಅಲ್ಲಿ ಏನು ಫೋಟೋ ಇದೆ ಸರ್ ಆ ಫೋಟೋ ಸೈಜ್ಗೆ ಕಟ್ ಮಾಡಿಬಿಟ್ಟು ಮಿಕ್ಕಿರೋದಕ್ಕೆ ಆಕ್ರಿಲಿಕ್ ಹಾಕೊಂಡಿರೋದು ಹಾಕ್ಲಿಕ್ಕೆ ಹಾಕಿರೋದು ಅಲ್ವಾ ಫೋಟೋನ ಅದ್ರ ಒಳಗಡೆ ಕುಳಿಸ್ಬಿಟ್ಟಿದ್ದೀರಾ ಫೋಟೋ ನಿಮಗೆ ಒಳಗಡೆ ಕನ್ಸೀಲ್ ಆಗಿದೆ ಕನ್ಸೀಲ್ಡ್ ಆಗಿದೆ ಅದ್ರ ಕೆಳಗಡೆ ಈ ಗ್ರನೈಟ್ ವರ್ಕ್ ಎಲ್ಲ ನೀವೇ ಮಾಡ್ಕೊಂಡ್ರಾ ಇದೆಲ್ಲ ಸಿವಿಲ್ ಮಾಡ್ಕೊಂಡ್ರು ಸರ್ ಇವರೆಲ್ಲ ಸಿವಿಲ್ ಅವ್ರು ಮಾಡ್ಕೊಂಡು ಇದೆಲ್ಲ ಸಿವಿಲ್ ಅವ್ರು ಮಾಡ್ಕೊಟ್ರು ಓಕೆ ಓಕೆ ಇದ್ರ ಬ್ಯಾಕ್ ಗ್ರೌಂಡು ಬ್ಯಾಕ್ ಡ್ರಾಪು ಆ್ಯಂಡ್ ಇಲ್ಲಿ ಒಳಗಡೆ ತೋರಿಸ್ತೀನಿ ಗೋಪುರ ಓಕೆ ಇದು ಗೋಪುರ ನೀವೇ ಮಾಡಿರೋದು ಹೌದು ಸರ್ ಇದು ಗೋಪುರ ನಾವೇ ಮಾಡಿರೋದು ವೆರಿ ನೈಸ್ ತುಂಬ ಇದು ಟೈಮ್ ತೊಗೊಂತ ಅನ್ಸುತ್ತಲ್ವಾ ಸರ್ ಇದು ಮಾಡೋಕ್ಕೆ ಮ್ಯಾನ್ಯಲ್ ವರ್ಕ್ ಅಲ್ವಾ ಇದು ಮ್ಯಾನ್ಯುಯಲ್ ವರ್ಕು ಟೈಮ್ ತೊಗೊಂತು ಸರ್ ಯೂಶಲಿ ಇದೊಂದು ಈ ಥರ ಒಂದು ಯೂನಿಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದೀರಾ ಸರ್ ನೀವು ಆ್ಯಕ್ಚುಲಿ ಸರ್ ಮೋಸ್ಟ್ ಪ್ರಾಬಲಿ ನಿಮ್ಗೆ ಒಂದು 15 to 20 ಡೇಸ್ ಅಂತೂ ಮಿನಿಮಮ್ ಬೇಕಾಗುತ್ತೆ ಇದಕ್ಕೆ ಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಇದ್ರ ಜೊತೆಗೆ ಇಟ್ ಈಸ್ ನಾಟ್ ಓನ್ಲಿ ಪ್ಲೈವುಡ್ ಜೊತೆಗೆ ಗ್ಲಾಸ್ ಆಗಿರ್ಬೋದು ಮತ್ತೆ ನಿಮಗೆ ಇದ್ರ ಜೊತೆಗೆ ವುಡನ್ ಆರ್ಟ್ ಆಗಿರ್ಬೋದು ಮೇಲ್ಗಡೆ ಎಲ್ಲ ಇದೆಲ್ಲ ಬೀಡಿಂಗ್ಸ್ ಎಲ್ಲ ಏನು ತಗೊಂಡಿದ್ದೀವಿ ಇದೆಲ್ಲ ಸ್ವಲ್ಪ ಟೀಕಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಕಾಂಬಿನೇಷನ್ ಒಂದು 15 ರಿಂದ 20 ದಿವಸ ಅಂತೂ ಬೇಕಾಗುತ್ತೆ ಇದಕ್ಕೆ ಬೇಕಾಗುತ್ತೆ ಓಕೆ ಮತ್ತೆ ಪ್ರಿಸೈಸ್ ಆಗಿ ಎಲ್ಲ ಕಾರ್ಪೆಂಟರ್ನು ಮಾಡೋಕ್ಕಾಗಲ್ಲ ಮ್ಯಾನ್ಯುಯಲಿ ಎಕ್ಸ್ಪೀರಿಯನ್ಸ್ ಇರೋ ಕಾರ್ಪೆಂಟರ್ಸ್ ಮಾತ್ರನೇ ಮಾಡೋಕ್ಕಾಗುತ್ತೆ